ಅಯ್ಯೋಲೇ ಏನೋ ನಿನ್ ಕರ್ಮ. ನೀನೇ ನನ್ ಮೇಲೆ ತಗ್ಲಾಕಂತೀವ ಅಥವಾ ನಾನೇ ನೀನ್ ಹುಡುಕೊಂಡ್ ತಗ್ಲಾಕ್ಸ್ಕೊತೀನೋ ಒಂದು ಗೊತ್ತಿಲ್ವಲ್ಲೋ. ಇವತ್ತು ವಿತೌಟ್ ಹೆಲ್ಮೆಟ್ ಮರ್ಯಾದಿನ ಫೈನ್ ಕಟ್ಟ. ಸರ್ ನಾನು ಮತ್ತೆ ನನ್ನ ಗರ್ಲ್ ಫ್ರೆಂಡ್ ಆರಾಮ ಮನೇಲಿ ಇದ್ವಿ. ನನಗೆ ಎಂತ ಡಿಸ್ಚಾರ್ಜ್ ಸಡನ್ ಆಗಿ ಬಂದ್ಬಿಟ್ಟು ಸರ್ ಎದ್ನೋ ಬಿದ್ನೋ ಅಂತ ಓಡ್ ಬಂದಿದ್ದೀನಿ ಸರ್. ಸರ್ ಇನ್ನೊಂದು ಗೊತ್ತಾ ಏನಾಯ್ತು ಅಂತ? ಸರ್ ಪ್ಯಾಂಟ್ ಹಾಕಿರೋದು ಹೆಚ್ಚು, ಇನ್ನು ಎಲಿಮೆಂಟ್ ಎಲ್ಲಿಂದ ಹಾಕೋದು ಸರ್? ಡೀಪಾಗಿ ತಗ್ಲಾಕೊಂಡಿದ್ಯಲ್ವಾ ಪಾಪ. ಸರ್ ಹೇಳಿ ಕೇಳಿ ಸಡನ್ ಆಗಿ ಬರೋ ತಪ್ಪಲ್ವಾ ಸರ್? ಹೇಳ್ದೆ ಕೇಳ್ದೆ ಬರೋ ಪ್ರಾಬ್ಲಮ್ಸ್ಗೇನೆ ಹೆಂಡತಿ ಅಂತ ಹೆಸರು ಬೇಕಂದ. ನಿನಗೆ ನಾನೇನೋ ಫೈನ್ ಹಾಕೋದು, ಆ ಭಗವಂತನೇ ಬಗ್ಗಿಸ್ಕೊಂಡು ಸರಿಯಾಗಿ ಕತ್ತೆ ಹೊತ್ಬಿಟ್ಟವನೆ. ಹೋಗು ಹೋಗು ಮನೆಗೆ, ನೀನ್ ಹೆಂಡತಿ ಸರಿಯಾಗಿ ಫೈನ್ ಹಾಕ್ತಾಳೆ ಹೋಗು. ಆಲ್ ದ ಬೆಸ್ಟ್. ಸರ್ ನಮಸ್ಕಾರ. ಅಯ್ಯೋ ಪುನಃ ನೀನೇ ತಗ್ಲಾಕಂಡಲ್ಲಮ್ಮ. ಇವತ್ತು ಹೆಲ್ಮೆಟ್ ಹಾಕಿಲ್ಲ, ಇವತ್ತಂತೂ ನೀನ್ ಫೈನ್ ಕಟ್ಟಲೇಬೇಕು. ಸರ್ ಕಟ್ಟಿ ಫ್ರೆಂಡ್ ಅಲ್ವಾ? ಇವತ್ತಾರು ಒಂದ್ಸಲ ಕಟ್ಟಿ. ಅದ್ ಬಿಡಿ ಸರ್, ನನಗೆ ಲೈಫ್ ಅಲ್ಲೇ ಫಸ್ಟ್ ಟೈಮ್ ಒಂದು ಕೇಸ್ ಸಿಕ್ಕಿದೆ, ತಗೊಳ್ಳಿ ಸ್ವೀಟು. ಫಸ್ಟ್ ಟೈಮ್ ಯಾವ್ದೋ ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರೋ ಕೇಸೇ ಸಿಕ್ಕಿರ್ಬೇಕು ಅನ್ಸುತ್ತೆ. ಡಿವೋರ್ಸ್ ಕೇಸು. ಲೈಫ್ ಅಲ್ಲಿ ಇದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿರೋ ಕೇಸ್ ಯಾವ್ದಮ್ಮ ಸಿಗುತ್ತೆ? ನಿಮ್ದು ಎಂತ ಸೆನ್ಸ್ ಆಫ್ ಹ್ಯೂಮರ್ ಸರ್. ಅಯ್ಯೋ ಈಗೇನ್ ಕೇಳ್ತೀಯಮ್ಮ, ಕಾಲೇಜಲ್ಲಿ ಇರುವಾಗ ನಾನು ಡ್ರಾಮಾಗಳು ಮಾಡ್ತಿದ್ದೆ. ಒಂದೊಂದು ಪಂಚ್ಗೂ ಒಂದೊಂದು ಡೈಲಾಗು ಶಿಲ್ಲೆ ಚಪ್ಪಲೆ ಕಿತ್ತಾಗೊಂಡ್ ಹೊಡಿತಿದ್ರು. ಸೂಪರ್ ಸರ್, ನೀವು ಆರ್ಟಿಸ್ಟ್ ಪ್ಲಸ್ ಪೊಲೀಸು ಎಂತ ಕಾಂಬಿನೇಷನ್ ಸರ್. ಇವಾಗ ಕಡಿಮೆ ಆದ್ರೂ ಅವಾಗ ಕದ್ದಿ ಮುಚ್ಚಿ ನಾಟಕಗಳು ಮಾಡ್ತಾ ಇರ್ತೀನಿ. ನೋಡಮ್ಮ, ನನ್ಗೂ ಏನಾದ್ರು ಡಿವೋರ್ಸ್ ಬೇಕು ಅಂತಂದ್ರೆ ಕೊಡಿಸ್ಬೇಕು. ಅಯ್ಯೋ ನಿಮಗಿಲ್ಲ ಅಂತೇನಾ, ಒಂದ್ ವಾರದಲ್ಲೇ ನಿಮ್ಮನ್ನ ಫ್ರೀ ಬರ್ಡ್ ಮಾಡ್ಬಿಡ್ತೀನಿ ಸರ್. ಸಿಗಳಲ್ಲ, ದುಡ್ಡು ಕೊಡಲ್ಲ. ಸರಿ ಹೋಗು 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 ಹೋಗು. ಸರಿ ಬರ್ಲಾ, ಬಾಯ್. ಲೇ ಇವತ್ತಾರು ಗಾಡಿ ಸ್ಟಾರ್ಟ್ ಮಾಡ್ಕೊಡ್ರ. ಹೇಗಪ್ಪ ಹೇಳೋದು? ಇರ್ಲಿ, ಹೆಂಗೋ ಮ್ಯಾನೇಜ್ ಮಾಡೋಣ. ಹಲೋ ಬೇಬಿ, ಮದ್ವೆಗೆ ರೆಡಿ ಆಗು. ನಾನೇನು ಕೊಟ್ಟಿರೋ ಟೈಮ್ ಇನ್ನೇನು ಮುಗಿತಾ ಬಂತು. ಈ ಸಲ ನೀನೇನಾದ್ರು ಲಾ ಪಾಯಿಂಟ್ ಹಾಕಕ್ ಹೋದ್ಯೋ ಬಾಯಿಗೆ ಬರೆ ಹಾಕ್ಬಿಡ್ತೀನಿ ನೋಡು. ನನ್ನ ಫಸ್ಟ್ ಕೇಸಿದ ಅಡ್ವಾನ್ಸ್ ಮಮ್ಮಿ. ನಾನು ಈ ಕೇಸನ್ನ ಗೆದ್ದೆ. ಅಯ್ಯೋ ನನ್ ಬಂಗಾರ, ವೆರಿ ಗುಡ್. ಸರಿ, ನಿನಗೆ ಯಾವ ತರ ಕೇಸ್ ಬಂದಿದೆ ಅಂತ ನಾನು ಗೆಸ್ ಮಾಡ್ತೀನಿ. ಯಾವ್ದಾದ್ರು ಮಿನಿಸ್ಟರ್ದು ಬ್ಲಾಕ್ ಮನಿ ಕೇಸ್ ಇರ್ಬೋದು, ಅಥವಾ ಮೈನಿಂಗ್ ಕೇಸ್ ಇರ್ಬೋದು, ಇಲ್ಲ ಸಿಡಿ ಕೇಸ್ ಇರ್ಬೋದು. ಹೌದಾ? ಡಿವೋರ್ಸ್ ಕೇಸ್. ಮನೆ ಉದ್ಧಾರ ಮಾಡೋ ಕೆಲಸ ಮಾಡು ಅಂದ್ರೆ ಮನೆ ಮುರಿಯೋ ಕೆಲಸ ಮಾಡ್ತಾ ಇದ್ಯಾ? ಇಂಥ ದುಡ್ಡಿಗೆ ನಮ್ಮ ಮನೆಯಲ್ಲಿ ಜಾಗ ಇಲ್ಲ. ಇಂಥ ಕೇಸ್ ತಗೊಳ್ಳೋ ಬದಲು ನೀನ್ ಮನೆಯಲ್ಲಿ ಓತ್ಲ ಹೊಡ್ಕೊಂಡಿದ್ದಿದ್ರೆ ಆಗಿರೋದು. ಮರಿಬೇಡ, ನೀನು ಒಬ್ಬ ಡಿವೋರ್ಸಿ ತಾಯಿ ಮಗಳು ಅಂತ. ಆ ಕೇಡಿ ಲಾಯರ್ಗೆ ನಿನ್ ಕತೆ ಎಲ್ಲ ಹೇಳದೆ ತಾನೆ? ಬ್ರೋ, ಎಲ್ಲ ಹೇಳ್ಬಿಟ್ಟೆ. ಈಗ ಒಂಥರ ಮನ್ಸಿಗೆ ರಿಲ್ಯಾಕ್ಸ್ ಫೀಲ್ ಆಗ್ತಾ ಇದೆ. ಸೂಪರ್. ಯಾವಾಗಲೂ ಬಾರಲ್ಲಿ ಬಾಟ್ಲು, ಬಾಡಿಯಲ್ಲಿ ಹಾರ್ಟ್ ಖಾಲಿ ಇದ್ರೇನೆ ಗಂಡು ಮಕ್ಕಳಿಗೆ ನೆಮ್ಮದಿ. ಲೋ ಮಗ, ಡಿವೋರ್ಸ್ ಕೊಟ್ಬಿಟ್ರೆ ಆಮೇಲೆ ಒಂಟಿ ಆಗ್ಬಿಡ್ತೀನಲ್ಲೋ. ಲೋ ಮಗ, ಕಲ್ಬಂಡೆ ಥರ ನಾನು ಇಲ್ವೇನೋ? ಎತ್ತು ನಿನ್ ಜೊತೆ ಓಡಾಡ್ತಾ ಇದ್ರೆ ಆಚೆ ಜನ ಏನ್ ಅನ್ಕೊಳಲ್ಲ? ಡಿವೋರ್ಸ್ ಕೊಟ್ಬಿಟ್ಟು ಗಂಡಸರ ಜೊತೆ ಓಡಾಡ್ತಾನೆ ಅಂತ ಬೈಕೊಳ್ಳಲ್ವೇನೋ? ಆಯ್ತು ಬಿಡು, ಡಿವೋರ್ಸ್ ಆದ್ಮೇಲೆ ಒಂದು ಸೆಟಪ್ ಮಾಡಿಸ್ತೀನಿ. ನಮ್ಗೆಲ್ಲ ಯಾರು ಬೀಳ್ತಾರೆ ಬಿಡು ಬ್ರೋ. ವಿ ಆರ್ ಅಲೋನ್ ಫಾರ್ ಲೈಫ್ ಟೈಮ್. ನಂಬಲ್ವಾ? ಇರು. ಟಿಟ್ಟಿಟ್ಟಿ ಟಿಡಿಟಿ ಅರಗಿಣಿ ಕೈಗೆ ಸಿಗಲ್ಲ. ಹಲೋ ಅರಗಿಣಿ. ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಗೆಲಿಲಿಯೋ. ಹೇಳಿ ಸರ್, ಗೊತ್ತಾಯ್ತು. ಅದೇ ನನ್ನ ಫ್ರೆಂಡು ಡೈವೋರ್ಸ್ ಆಗ್ತಿದ್ದಾನೆ ಈ ತಿಂಗಳು. ಆಮೇಲೆ ಒಂಟಿತನ ಫೀಲ್ ಆಗತ್ತಂತೆ. ಅವನಿಗೆ ಸ್ವಲ್ಪ ಬಾಳ್ ಕೊಡ್ತೇನಮ್ಮ? ನೀವ್ ಹೇಳಿದ್ಮೇಲೆ ನಾನು ಯಾವತ್ತಾದ್ರೂ ಇಲ್ಲ ಅಂತ ಹೇಳಿದ್ದೀನ ಸರ್? ಸರ್, ಒಂದಿನಕ್ಕೆ 2 ದಿನಕ್ಕೆ ಸರ್ ಬಾಳ್ ಕೊಡೋದು? ಎತ್ತು ಅದನ್ನೆಲ್ಲ ಬಿಡಲ್ಲೋ. ನಾಳೆ ಲಾಯರು 11 ಗಂಟೆಗೆ ಆಫೀಸಿಗೆ ಬರಕ್ಕೆ ಹೇಳಿದ್ದಾರೆ. ಹೆಂಡತಿ ಕರ್ಕೊಂಡ?
ಸೂಪರು. ಇದು ತುಂಬ ಇಂಪಾರ್ಟೆಂಟ್ ಸೀನ್. ನಾನು ಬರ್ತೀನಿ. ಡಿವೋರ್ಸ್ ಫಿಕ್ಸ್. ಬನ್ನಿ ಸರ್. ನನ್ನ ಹೆಂಡತಿ ತೊಡೆ ಮೇಲೆ ಕುತ್ಕೊಂಡು ಹೋಗ್ತೀರಾ? ಹೋಗಿ ಸರಿಗೆ. ಏಯ್ ನೀನೇನು ಕುತ್ಕೊಂಡು ಮಜಾ ತಗೋತಾ ಎದ್ಬಾರೆ. ಸರ್ ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ ಸರ್. ಅದು ಲಾಯರ್ ಆಫೀಸ್ ಅಂದಮೇಲೆ ಇದೆಲ್ಲ ಕಾಮನ್ ಅಲ್ವಾ ಸರ್? ಸತ್ಯ ನಾನು ಕನ್ಫ್ಯೂಸ್ ಆಗ್ಬಿಟ್ಟು ಮೆಂಟಲ್ ಹಾಸ್ಪಿಟ್ಲಿಗೆ ಬಂದಿದ್ದೀನಿ ನಾನು ಅಂತ ಟೆನ್ಷನ್ ಆಗ್ಬಿಟ್ಟಿತ್ತು ಮೇಡಮ್. ಲಾಯರ್ ಆಫೀಸ್ಗೆ ಬಂದಿದ್ದೀನಿ. ಯಪ್ಪ ಅದೆಲ್ಲ ಬಿಡಿ ಸರ್. ಮತ್ತೆ ಏನು ವಿಷಯ, ಯಾವ ಕೇಸು? ಮೇಡಮ್, ನಾನು ಫೇಮಸ್ ಡೈರೆಕ್ಟ್ರು. ಫೇಮಸ್ಸಾ ಸರ್? ಏನು ಹೆಸರು? ಫೇಮಸ್ ಡೈರೆಕ್ಟ್ರು ಅನ್ನೋದೇ ನನ್ನ ಹೆಸರು ಮೇಡಮ್. ನೀವು ನನ್ನ ಬಗ್ಗೆ ಬೇಜಾನು ಟಿ ವಿಗಳಲ್ಲಿ, ಪೇಪರಲ್ಲಿ, ವಾಟ್ಸಪ್ಪಲ್ಲಿ ಎಲ್ಲ ನೋಡಿರ್ತೀರಾ ಮೇಡಮ್? ಇಲ್ಲ. ಇಲ್ವಾ? ಹೋಗ್ಲಿ ಬಿಡಿ, ನನ್ನ ಸಿನಿಮಾಗಳಾದ್ರೂ ನೀವು ಬೇಜಾನು ನೋಡಿರ್ತೀರಾ. ಈಗ ವಿಷಯ ಏನಪ್ಪ ಅಂತಂದರೆ, ನಾನೊಂದು ಸಿನಿಮಾ ಮಾಡಿದೆ ಮೇಡಮ್. ಆ ಸಿನಿಮಾ ಪ್ರೊಡ್ಯೂಸರು ನನಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿ 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 ಕೊನೆಯಲ್ಲಿ ಕೈ ಎತ್ತಾರೆ. ಈಗ ನೀವು ಏನಾದರೂ ಮಾಡಿ, ಹೇಗಾದರೂ ಮಾಡಿ ಅವನ ಮೇಲೆ ಒಂದು ಕೇಸ್ ಹಾಕಿ ಲಾಕ್ ಮಾಡಿ ನನ್ನ ದುಡ್ಡು ನನಗೆ ಇಸ್ಕೊಡ್ಬೇಕು. ಅಷ್ಟೇ ಅಲ್ಲ ಸರ್, ಒಂದು ನೋಟಿಸ್ ಕಳ್ಸಿದ್ರೆ ಎದ್ನೋ ಬಿದ್ನೋ ಅಂತ ಓಡ್ ಬಂದ್ಬಿಡ್ತಾರೆ. ಸೂಪರ್ ಮೇಡಮ್. ಅಂದಾಗೆ ಯಾವ ಫಿಲ್ಮ್ ಅಂದ್ರಿ ಸರ್? ಕಾಣದಂತೆ ಮಾಯವಾದಳು ಮೇಡಮ್. ಕಾಣದಂತೆ ಮಾಯವಾದಳ ಸರ್? ಎಸ್ ಮೇಡಮ್. ಪ್ರೊಡ್ಯೂಸರ್ ಆದರೂ ಕಾಣಿಸ್ತಾರಾ ಸರ್? ಕಾಣಿಸ್ತಾ ಇಲ್ವಲ್ಲ ಮೇಡಮ್. ಪಿಕ್ಚರ್ ರಿಲೀಸ್ ಆಗಿ 6 ತಿಂಗಳಿಂದ ಎಲ್ಲಿದ್ದಾನೆ, ಎಲ್ಲಿ ಹೋಗ್ತಾನೆ ಒಂದು ಗೊತ್ತಾಗ್ತಾ ಇಲ್ಲ ಮೇಡಮ್. ಆದರೆ ನನಗೆ ಅವನ ಮನೆಗೆ ಗೊತ್ತು ಮೇಡಮ್. ನೀವು ಹೇಗಾದರೂ ಮಾಡಿ, ಏನಾದರೂ ಮಾಡಿ ಅವನ ಮೇಲೆ ಕೇಸ್ ಹಾಕಿ ನನಗೆ ಬರಬೇಕಾಗಿರೋ ದುಡ್ಡನ್ನು ಹಾಗೆ ನನಗೆ ಕೊಡಿಸ್ಬೇಕು ಮೇಡಮ್. ಕೊಡಿಸ್ಬೇಕು 3 ಸಲ ಕೊಡಿಸ್ಬೇಕಾ ಸರ್? ಅಲ್ಲ ಮೇಡಮ್, ಒಂದೇ ಸಲ ಕೊಡಿಸ್ಬೇಕು. ಸ್ಟ್ರಾಂಗ್ ಆಗಿರಲಿ ಅಂತ ಸಿನಿಮ್ಯಾಟಿಕ್ ಸ್ಟೈಲಲ್ಲಿ ಈ ಎಕೋ ಮಾಡಿ ಹೇಳಿದೆ ಮೇಡಮ್. ಅದೆಲ್ಲ ಕೊಡ್ಸೋಣ ಬಿಡಿ ಸರ್. ಮತ್ತು ನಿಮ್ಮ ಪ್ರೊಡ್ಯೂಸರ್ನ ನಾವು ಈ ಥರ ಕೈಯಲ್ಲಿ ಮುಟ್ಟಿದ್ರೆ ಮನುಷ್ಯ ಥರ ಅವ್ರಿಗೆ ಫೀಲ್ ಆಗುತ್ತಾ ಸರ್? ನೀವು ಯಾಕೆ ಮೇಡಮ್ ಅವ್ರನ್ನ ಮುಟ್ಟಬೇಕು? ಅವ್ರಿಗೆ ಎಲ್ಲಿ ತಟ್ಟಬೇಕು ಅಲ್ಲಿ ಸರಿಯಾಗಿ ತಟ್ಟಿ ಏನು ಕೊಡಬೇಕು ಅದನ್ನು ಸರಿಯಾಗಿ ಕೊಟ್ಟರೆ ನಮ್ಗೆ ಕೊಡಬೇಕಾಗಿರೋದನ್ನ ಅವ್ರಿಗೆ ಸರಿಯಾಗಿ ಕೊಡ್ತಾರೆ. ಅದನ್ನು ಮಾಡಿಸ್ಬೇಕಾಗಿರೋದು ನಿಮ್ಮ ಕೆಲಸ. ಜೋಕ್ಸ್ ಸರ್. ಓ, ಜೋಕ್ ಬೇರೆ ಮಾಡ್ತೀರಾ ನೀವು? ಸರ್ ನನ್ನ ಪೇಮೆಂಟ್ ಬಗ್ಗೆ ನೀವು ತಲೆನೇ ಕೆಡಿಸ್ಕೊಬೇಡಿ ಮೇಡಮ್. ನಿಮ್ಮ ಪೇಮೆಂಟ್ ಎಷ್ಟು ಬೇಕಲ್ಲ ಬರ್ತದೆ ಮೇಡಮ್. ಈಗ ಹೆಂಗಿದ್ರು ನೀವು ಪ್ರೊಡ್ಯೂಸರ್ ಹತ್ರ ನಂಗೆ ದುಡ್ಡು ಇಸ್ಕೊಡ್ತಿದ್ದೀರಲ್ಲ ಮೇಡಮ್, ಅದ್ರಲ್ಲಿ 10% ಕಟ್ ಮಾಡಿ ನೀವು ಇಟ್ಕೊಂಡು ಬರೀ 90% ಕೊಡಿ ಮೇಡಮ್. ಅಷ್ಟೇ ಸಾಕು, ನಾನು ಆರಾಮಾಗಿದ್ದು ಬಿಡ್ತೀನಿ ಮೇಡಮ್. ಓ ಸಿಗಿರಾಕಿನಾ? ಸರಿ ಸರ್, ನಿಮ್ಮ ಕೆಲಸ ಎಲ್ಲ ಮಾಡ್ಕೊಡ್ತೀನಿ. ಅಷ್ಟು ಮಾಡಿ ಮೇಡಮ್. ನೀವು ಅದೊಂದಷ್ಟು ಮಾಡಿ ಕೊಟ್ಟುಬಿಟ್ರೆ ಈ ಪ್ರಾಣನೇ ನಿಮಗೋಸ್ಕರ ಕೊಟ್ಬಿಡ್ತೀನಿ ಮೇಡಮ್. ಹಂಗಂತ ಹೇಳಲ್ಲ, ನಿಮ್ಗೆ ಏನು ಬೇಕೋ ಅದನ್ನು ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ದೀನಿ. ಓಕೆ ಮೇಡಮ್, ಡೀಟೇಲ್ಸ್ ಎಲ್ಲ ಕಳಿಸ್ಕೊಡ್ತೀನಿ ಮೇಡಮ್. ನನ್ನ ಕೆಲಸ ಮಾಡಿಕೊಡಿ. ಥ್ಯಾಂಕ್ ಯು ವೆರಿ ಮಚ್. ಮೇಡಮ್, ಒಂದು ನಿಮಿಷ ಹಿಂಗೆ ನೋಡಿ, ಚೂರು ಆ ಕಡೆ ಹೋಗಿ. ವಾವ್, ನಿನಗೂ ತಾರೆ ಅಭಿನಯ ಶಾರದೆ. ಥ್ಯಾಂಕ್ ಯು ಸರ್. ಏನೋ ಒಳ್ಳೆ ಫೀಚರ್ಸ್ ಐತೆ, ಹೀರೋಯಿನ್ ಮಾಡೋಣ ಅಂದರೆ ಬೇಡ ಅಂತವ್ರೆ. ಅವ್ರ ಹಣೆ ಬರ, ನಾವೇನು ಮಾಡೋಕ್ಕಾಗುತ್ತೆ? ಒಂದು ಓಲ್ಡ್ ಮಂಕ್ ಲಾರ್ಜು ವಾಟರು. ಯಾಕೆ? ಡಿಮ್ ಲೈಟ್ ಅಲ್ವಾ, ಬಾರ್ ಸೆಟ್ಟಿಂಗು. ಎಲ್ಲಿಯೋ ಲಾರ್ಡ್, ಡಾಕ್ಟರ್ ಬಂದಿದ್ದಾರೆ, ನಿಮಗೆ ಹುಷಾರಿಲ್ಲ, ಸ್ವಲ್ಪ ಸೀರಿಯಸ್. ಡಾಕ್ಟ್ರೆ, ಹೌ ಮೆನಿ ಮೋರ್ ಡೇಸ್? ಇನ್ನೂ ಸ್ವಲ್ಪ ದಿನ ಇದೆ. ಅವ್ರು ಕ್ವೆಶನ್ಸ್ ಕೇಳ್ತಾರೆ, ಆ ಕ್ವೆಶನ್ಸ್ ಎಲ್ಲ ಆನ್ಸರ್ ಮಾಡಿದ್ರೆ ಇನ್ನೂ ಸ್ವಲ್ಪ ದಿನ ಇರ್ತೀರಾ. ಹಾಯ್, ಹಾಯ್. ಇದನ್ನೇ ಸ್ವಲ್ಪ ನೋಡ್ತಾ ಇರಿ. ಹಾಗೆ ಸ್ವಲ್ಪ ಹಿಂದೆ ಹೋಗಿ. ಚೇರ್ ಹಿಂದೆ ಅಲ್ಲ, ನಿಮ್ಮ ಕಾಲೇಜ್ ಡೇಸ್. ನಿಮ್ಗೆಲ್ಲ ಗೊತ್ತು. ಹಾಗೆ ನಿಧಾನವಾಗಿ ನಿಮ್ಮ ಗರ್ಲ್ ಫ್ರೆಂಡ್ಸ್ನೆಲ್ಲ ಜ್ಞಾಪಿಸ್ಕೊಳ್ಳಿ. ಅವ್ರ ಜೊತೆ ನಗ್ನಗ್ತಾ ಟೈಮ್ ಪಾಸ್ ಮಾಡಿದ್ದೆಲ್ಲ ಜ್ಞಾಪಿಸ್ಕೊಳ್ಳಿ. ಜಯ, ಸುಷ್ಮಾ, ರೀಟಾ, ನಜರ್ ಬೇಗಂ, ಸಂಸ್ಕೃತ್ ಟೀಚರ್ ಇದ್ರು. ಅವ್ರ ಹೆಸರು ನೆನಪು ಸಂಸ್ಕೃತಲ್ಲಿತ್ತು. ಸಾಕು ಲಿಸ್ಟ್ ಸ್ವಲ್ಪ ದೊಡ್ಡದಾಗೇ ಇದೆ. ಈಗ ನಿಮ್ಮ ಸ್ಕೂಲ್ಗೆ ಹೋಗಿ. ಯಾರು ಜ್ಞಾಪಕ ಬರ್ತಾ ಇದ್ದಾರೆ?
ಆಮೇಲೆ ಫಸ್ಟ್ ಲವ್ ಯಾರು ನಿಮ್ಮ ಫಸ್ಟ್ ಲವ್? ಸಾಕ್ಷಿ. ಮುಂದೆ ನಿಮ್ಮ ಲವ್ ಸ್ಟೋರಿ ಬಗ್ಗೆ ಸ್ವಲ್ಪ ಹೇಳಿ. ನಾನು ಪುರು ಸಾಕ್ಷಿ ಚೈಲ್ಡ್ಹುಡ್ ಫ್ರೆಂಡ್ಸ್. ಎವ್ರಿ ಡೇ ಪುರು ಸಾಕ್ಷಿ ಜೊತೆ ಆಟ ಆಡ್ತಿದ್ದ. ಆಮೇಲೆ ಅವನು ಅವಳನ್ನ ಮನೆಗೆ ಬಿಟ್ಟು ಹೋಗ್ತಿದ್ದ. ಆವಾಗ ಸಾಕ್ಷಿ ನನ್ನ ಜೊತೆ ಆಟ ಆಡ್ತಿದ್ಲು. ಪುರುಗೂ ಫಸ್ಟ್ ಲವ್, ನನಗೂ ಫಸ್ಟ್ ಲವ್ ಸಾಕ್ಷಿ. ಆಮೇಲೆ ಎಲ್ಲರೂ ಹೇಳ್ತಿದ್ರು ಸಾಕ್ಷಿ ಆಕ್ಸಿಡೆಂಟಲ್ಲಿ ಸತ್ತೋಗ್ಬಿಟ್ಲು ಅಂತ. ಆದ್ರೇನು ಅವಳು ನಮ್ಮ ಜೊತೆ ದಿನ ಆಟ ಆಡೋಕ್ಕೆ ಬರ್ತಿದ್ಲು. ಅವ್ರ ಅಪ್ಪ ಅಮ್ಮ ಮನೆ ಖಾಲಿ ಮಾಡಿಕೊಂಡು ಬೇರೆ ಎಲ್ಲೋ ಹೋಗ್ಬಿಟ್ರು. ಆವತ್ತಿನ ದಿನ ಪುರುನು ತುಂಬ ಅತ್ತ, ನಾನು ಕ್ರಾಸ್ ರೋಡಲ್ಲಿ ನಿಂತ್ಕೊಂಡು ತುಂಬ ಅತ್ತೆ. ತುಂಬ ವರ್ಷಗಳಾದಮೇಲೆ ಬಸ್ ಸ್ಟ್ಯಾಂಡಲ್ಲಿ ಪುರುಗೆ ಸಾಕ್ಷಿ ಸಿಕ್ಕಿದ್ಲು. ಅವರಿಬ್ಬರು ಮದುವೆ ಆದರು. ಅವನ ಫಸ್ಟ್ ಲವ್ನ ಮದುವೆ ಆದ ಅಂತ ಅವನಿಗೆ ಡಿವೋರ್ಸ್ ಕೊಡಿಸ್ಬೇಕು ಅಂತ ತೀರ್ಮಾನಕ್ಕೆ ಬಂದೆ. ಇನ್ನೇನು ಡಿವೋರ್ಸ್ ಸಿಗತ್ತೆ, ಮಿಲಾಡ್ ಕೊಡಿಸ್ತಾರೆ. ಅವಾಗ ನಾನು ಸಾಕ್ಷಿಗೆ ಬಾಳ್ ಕೊಡ್ತೀನಿ. ಇವಾಗ ನಾನು ಸ್ವಲ್ಪ ಮಲಗ್ತೀನಿ.